ನಾವಿವತ್ತು ತುಮಕೂರಿಗೆ ಹೋಗಿದ್ವಿ. ಯಾಕೆ ಅಂತ ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋ ನೋಡ್ರಿ. ನಮಸ್ಕಾರ ಗುರು, ನಾನು ನಿಮ್ಮ ಹುಡುಗ ಕಿರಣ್. ವೆಲ್ಕಮ್ ಬ್ಯಾಕ್ ನಮ್ಮ ಇವತ್ತಿನ ಲಾಗ್ಗೆ. ಬೆಳಗ್ಗೆ ಎದ್ದು ಹುಲ್ಲೋರಿ ತಗೊಂಬಂದು ಮನೆಗೆ ಹಾಕಿದೆ. ಅಲ್ಲಿಂದ ಏರೆ ಕಡೆ ಒಂದು ರೌಂಡ್ ಬರೋಣ ಅಂತ ಬಂದಿದ್ದೆ. ಬಂದು ನೋಡಿದ್ರೆ ಆಶ್ಚರ್ಯ ಆಗ್ಬಿಟ್ಟಿತ್ತಪ್ಪ, ನಮ್ಮ ಕಿರಣ ಇವತ್ತು ಕಾಲೇಜಿಗೆ ಹೊಂಟ್ಬಿಟ್ಟಾನೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಚಿಕ್ಕಪ್ಪ ಬಂದ್ರು ಅಂತ ಅವ್ರದೊಂದು ವಿಡಿಯೋ ಮಾಡಿದೆ. ಅವ್ರೊಂದು ಡೈಲಾಗ್ ಹೊಡೆದೋದ್ರಪ್ಪ. ಏನಂದೆ? ಇನ್ನೊಂದ್ಸಲ ಏನ್ ಮಾಡ್ತೀನಿ ಕ್ಲೀನ್ ನಾನು. ಒಂದೆರಡು ಮಾಸ್ಟರ್ ಪೀಸ್ಗಳದಾವ ಇಲ್ಲಿ. ಮಾಸ್ಟರ್ ಪೀಸ್ ಅಪ್ಪ ಇವು. ಇದೆ ನಮ್ಮ ಏರಿಯಾಗೆ ಒಂಥರ ದೊಡ್ಡ ಆಳಪ್ಪ, ಎತ್ತರ ಬಾಳ ಐತಿ. ಹಿಂಗ್ ಮಾಡೋದಕ್ಕೆ ನಿನಗೆ ಹುಡುಗಿ ಬಿಟ್ಟಾಗಿರೋದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಮ್ಮ ನಾಗನ ಆಕಳ ಸೇಲಿಗೆ ಐತೆ, ವಿಡಿಯೋ ಮಾಡಬಾರಪ್ಪ ಅಂತ ಕರ್ತಿದ್ದ. ರೇಟ್ ನೋಡ್ರಿ ಹೆಂಗ್ ಹೇಳ್ತಾನ. 1 ಲಕ್ಷದ ಆಕಳ ನಾಗಂದು. ಇವನ್ ಡಾಕ್ ಸತೀಶ್ 1 ಕೋಟಿ ಆಯ್ತಲ್ಲ, ಇವನ್ 1 ಲಕ್ಷದ ಆಕಳ. ಇವನ್ ಪುಂಗಿನಾಗ. ಅಲ್ಲಿಂದ ನಮ್ಮ ಬಾಸ್ನ ವಿಸಿಟ್ ಮಾಡಿ ಕೈ ಮುಗಿದು ನಾವು ಹೊರಟಿದ್ವಿ ತುಮಕೂರಿಗೆ. ಅಲ್ಲಿಂದ ಸಿಟಿ ಬಸ್ ಹತ್ಕೊಂಡು ನಾನು ನಮ್ಮಮ್ಮ ಹೊರಟಿದ್ದೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಡೆಗೆ. ಬಸ್ ಸ್ಟ್ಯಾಂಡಿಗೆ ಬಂದು ತುಮಕೂರಿಗೆ ಹೋಗೋ ಬಸ್ ಹುಡುಕಿ ಬಸ್ ಹತ್ಕೊಂಡು ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ವಿ. ಬಸ್ನಾಗ ಹೋಗ್ಬೇಕಾದ್ರೆ ಕವನ ನೆನಪಾಯ್ತು, ಹೇಳ್ತೀನಿ ನೋಡ್ರಿ. ಈಗ ನೀರಿಲ್ದೆ ಒಣಗ್ತಿರೋ ಗಿಡಗಳು, ಬಿಸಿಲಿಗೆ ಕರ್ರಗಾಗಿರೋ ನೆಲಗಳು, ಖಾಲಿ ಜಾಗದಲ್ಲಿ ಬೆಳೆದಿರೋ ಜಾಲಿ ಮರಗಳು, ಹೋಟೆಲ್ ಮುಂದೆ ನಿಂತಿರೋ ಲಾರಿಗಳು, ರೋಡಲ್ಲಿ ಓಡಾಡೋ ಕಾರ್ಗಳು, ದಾರಿ ಪಕ್ಕದಲ್ಲಿರೋ ಲೈಟ್ ಕಂಬಗಳು, ನಾವು ಹೋಗ್ತಿರೋ ಬಸ್ಗಳು. ಇವ್ನ್ ಕೊಡ್ತಾ ಇರ್ದ ಗ್ಲಾಸ್ ಟೀಗೆ ಹಂಸಲೇಖ ಇಲ್ಲಿಗೆ ಎಳಿತೀರ. ಅಲ್ಲಿಂದ ತುಮಕೂರು ಮುಟ್ಟೋ ಅಷ್ಟರಲ್ಲಿ ಸಂಜೆ 5 ಗಂಟೆ ಆಗಿತ್ತು. ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ಕಾದ್ವಿ. ಆಟೋಗಳು ಯಾವ ಸಿಗ್ಲಿಲ್ಲ. ನಮ್ಮ ಯಾತ್ರಿಯನ್ನ ಒಂದು ಆ್ಯಪಲ್ಲಿ ಆಟೋ ಬುಕ್ ಮಾಡ್ಕೊಂಡು ನಮ್ಮ ಚಿಕ್ಕಿ ಮನೆ ಕಡೆ ನಾವು ಹೊರಟ್ವಿ. ಅಲ್ಲಿ ಒಂದಿನ ಸ್ಟೇ ಆಗಿ ನೆಕ್ಸ್ಟ್ ನಾವು ಎಲ್ಲಿ ಹೊಟ್ಟಿದ್ವಿ ಅಂತ ಪಾರ್ಟ್ 2 ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿ ತನಕ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡಿರಿ.